ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ. ನನಗೆ ಯಾವುದು ಸ್ಥಾನ ಮಾಡಬೇಕು ನಾನು ಆಶೆ ಮಾಡಿಲ್ಲ. ಉತ್ತರ ಕರ್ನಾಟಕದ ಏನು ಯೋಜನೆಗಳದಾವ ಇದ್ರ ಪೂರ್ತಿ ಮಾಡಿದ್ರೆ ನನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದಂಗೆ ಅಂತ ನಾನು ಭಾವಿಸ್ಬೋದು. ಉತ್ತರ ಕರ್ನಾಟಕದ ಎಲ್ಲ ಯೋಜನೆಗಳು ಇವತ್ತು ಕಾರ್ಯರೂಪಕ್ಕೆ ಬರ್ಬೇಕು. ಸ್ಥಾನಮಾನಕ್ಕಿಂತ ಹೆಚ್ಚು ಆಸೆ ನೆರೆಗುದಿಗೆ ಬಿದ್ದಂಥ ಎಲ್ಲ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು. ಅದರಲ್ಲಿ ವಿಶೇಷವಾಗಿ ಮಹದಾಯಿ ಯೋಜನೆ, ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತ, ಮತ್ತು ಈಗ ನೀವು ಮೇಕೆದಾಟು ಹೇಳಿದ್ರಲ್ಲ ಅದರ ಸರಿಸಮಾನವಾದಂಥ ನವಲಿ ಯೋಜನೆ, ತುಂಗಭದ್ರಾ ಜಲಾಶಯಕ್ಕೆ ಸಮಾನಾಂತರವಾದಂಥ ನವಲಿ ಯೋಜನೆ, ಈ 3 ಯೋಜನೆ ಇವತ್ತು ನಮ್ಮ ಪೂರ್ತಿ ಆದ್ರೆ ಉತ್ತರ ಕರ್ನಾಟಕ ಭವಿಷ್ಯತ್ತೇ ಬದಲಾವಣೆ ಆಗುತ್ತೆ. ಜೈ ಕಿಸಾನ್, ಜೈ ಕಿಸಾನ್, ಅಲ್ಲೇ ಹಚ್ಚಂತಾರೆ ಗಾಡಿ, ಅಲ್ಲೇ ಹಚ್ಚಂತಾರೆ ಆನವೀನ ಸಮಯ ಪಾಲನೆ ಬಗ್ಗೆ ಬಹಳ ಮಹತ್ವ ಕೊಡ್ತೇವೆ. ಇದರೊಂದಿಗೆ ಪ್ರಾರಂಭವಾಗಿ ಆಮೇಲೆ ವಿವಿಧ ನಮ್ಮ ಸ್ಪರ್ಧೆಗಳಿರ್ತದೆ. ಆ ಸ್ಪರ್ಧೆಗಳನ್ನೆಲ್ಲ ನಾವು ನಡೆಸಿಕೊಂಡು ಆಮೇಲೆ ಮಧ್ಯಾಹ್ನ ಕಾಲದ ಸ್ಪರ್ಧೆಗಳನ್ನೆಲ್ಲ ಮುಗಿಸಿ ಮತ್ತು ನಾವು ಮಧ್ಯಾಹ್ನ ಒಂದು ಒಳ್ಳೆಯ ಭೋಜನ, ಆಟಿ ಭೋಜನ ಅಂತ ಹೇಳ್ಬೋದು, ಆಟಿ ಊಟ, ಒಂದು ಸಾಮಾನ್ಯವಾಗಿ ನಾವು ಹಳ್ಳಿಯಲ್ಲಿ ಮಾಡಿದ ಖಾದ್ಯಗಳು, ಪದಾರ್ಥ ಇದೆಲ್ಲ ಇರ್ಬೋದು, ಈಗಾಗಲೇ ಹೇಳಿದ್ರು ಅಂಥದ್ದನ್ನೆಲ್ಲ ನಾವು ಬಳಸಿ ಹೆಚ್ಚಿನ ಐಟಮ್ಗಳನ್ನು ಮನೆಯಲ್ಲೇ ಮಾಡಿ ತರುವಂಥದ್ದು. ನಮ್ಮ ಜನಾಂಗದ ಅಥವಾ ನಮ್ಮ ಭಾಷೆಯ ಎರೆ ಭಾಷೆ ಜನಾಂಗದ ಕೆಲವು ಹೆಣ್ಣುಮಕ್ಕಳೆಲ್ಲ ಅವೆಲ್ಲ ಅವರ ಮನೆಯಲ್ಲಿ ಅಡುಗೆಯನ್ನು ಮಾಡಿ ತಂದು ಅದನ್ನು ಮಾಡಿ ಬಳಸ್ತಾರೆ. ಅದು ಈಗಾಗಲೇ ಅದರ ಬಗ್ಗೆ ಒಂದೆರಡು ಮೀಟಿಂಗಲ್ಲಿ ಆಗಿದೆ. ಯಾರ್ಯಾರು ಏನೇನು ಮಾಡಬೇಕು ಅಂತ ನಾವು ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದೇವೆ. ಅದನ್ನೆಲ್ಲ ಮಾಡಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಾವು ಸರ್ಕಾರ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಯೋಜನೆ ಇದೆ. ಈಗಾಗಲೇ ಅಧ್ಯಕ್ಷರು ಹೇಳಿದರು, ನಾವು ಪುತ್ತೂರಿಗೆ ಬರೆಯುವ ಕಾರ್ಯಕ್ರಮ ಆಗಿದ್ದು. ಅದೇ ರೀತಿ ಇದು 2ನೇ ಕಾರ್ಯಕ್ರಮ ನಮ್ಮ ಅರೆಭಾಷೆ ವತಿಯಿಂದ. ಬೇರೆ ಕಾರ್ಯಕ್ರಮಗಳು ಆಟಿಯಲ್ಲಿ ಇದು ಸುಮಾರು ಆಗ್ತಾ ಇದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದೇವೆ. ನಮ್ಮ ಅರೆಭಾಷೆ ವತಿಯಿಂದ ಈ 2 ಕಾರ್ಯಕ್ರಮಗಳನ್ನು ಇಲ್ಲಿ ಈಗ ಮಾಡಿ ಇನ್ನೊಂದು ಕಾರ್ಯಕ್ರಮ ಸಹ ಮಾಡುವ ಒಂದು ಯೋಜನೆ ಇದೆ ಕಲಿಕೆಯಲ್ಲಿ, ಅದು ಸಹ ತಯಾರಿಯಲ್ಲಿ ಇದೆ. ಅದು ಹಾಗೆ ನಾವು ನಮ್ಮ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ಪದ್ಧತಿಗೆ ಹೆಚ್ಚಿನ ಒಂದು ಪ್ರಾಥಮಿಕತೆಯನ್ನು ಕೊಡಿಸುವಲ್ಲಿ ಅಥವಾ ಅದನ್ನು ಪ್ರಬಲಕ್ಕೆ ತರುವಲ್ಲಿ ನಮ್ಮ ಅರೆಭಾಷೆ ಅಕಾಡೆಮಿಯು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಬೇರೆ ಬೇರೆ ಚಟುವಟಿಕೆಗಳಲ್ಲಿ, ಅದು ಗಡಿನಾಡ ಉತ್ಸವ ಇರ್ಬೋದು, ಆಟಿ ಊಟ ಇರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗೋಷ್ಠಿ ಇರ್ಬೋದು, ಅಥವಾ ಬೇರೆ ಶಾಲೆಗಳಲ್ಲಿ ಅರೆಭಾಷೆ ಸಂಘಗಳ ಸ್ಥಾಪನೆ ಇರ್ಬೋದು, ಬೇರೆ ಬೇರೆ 10 ಕಾರ್ಯಕ್ರಮಗಳನ್ನು ನಮ್ಮ ಅರೆಭಾಷೆ ಅಕಾಡೆಮಿಯು ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದ ಸದಾನಂದ ಮಾವಜಿಯವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು,
ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.